ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ 2 ವಿಷಯದಲ್ಲಿ ಅಂದರೆ ವಿಜ್ಞಾನ ವಿಷಯದಲ್ಲಿ ಪ್ರಮುಖ ವೈಜ್ಞಾನಿಕ ಕಾರಣ ಕೊಡಿ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ವೈಜ್ಞಾನಿಕ ಕಾರಣ ಕೊಡಿ ಪ್ರಮುಖವಾದಂಥ ಪ್ರಶ್ನೆಗಳಿರ್ತವೆ. ಸೊ ಇವುಗಳನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಸೊ ಮೊದಲನೇ ಪ್ರಶ್ನೆ, ಚಿಪ್ಸ್ ತಯಾರಕರು ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ ಅಂತ ಕೇಳಿರ್ತಾನೆ. ಸೊ ಯಾಕಪ್ಪ ನೈಟ್ರೋಜನನ್ನು ಚಿಪ್ಸ್ ಮಾಡ್ತಕ್ಕಂಥವ್ರು ಆ ಒಂದು ನೈಟ್ರೋಜನ್ ಅನಿಲವನ್ನು ಆ ಚಿಪ್ಸ್ ಪೊಟ್ಟಣಗಳಲ್ಲಿ ಹಾಯಿಸ್ತಾರೆ ಅಂತ ಕೇಳಿದ್ರೆ, ಸೊ ಚಿಪ್ಸು ಉತ್ಕರ್ಷಣೆ ಹೊಂದಿ, ಹೌದಾ, ಚಿಪ್ಸ್ ಉತ್ಕರ್ಷಣೆ ಹೊಂದಿ ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಹಾಯಿಸ್ತಾರೆ ಅಂತ ಸೊ ಇದು ಆನ್ಸರ್ ಏನಪ್ಪ ಅಂದರೆ ಕಮಟುವಿಕೆಯನ್ನು ತಡೆಗಟ್ಟಲು ಅಂತ. ಓಕೆನಾ. ಸೊ ಚಿಪ್ಸ್ಗಳು ಏನು ಮಾಡ್ತಾವೆ, ಎಣ್ಣೆಯಿಂದ ಕರೆದಿರೋದ್ರಿಂದ ಸೊ ಅವುಗಳನ್ನು ಏನು ಮಾಡಬೇಕು, ನೈಟ್ರೋಜನ್ ಅನಿಲವನ್ನು ಹಾಯಿಸಿ ತುಂಬಬೇಕು. ಇಲ್ಲಪ್ಪ ಅಂದರೆ ಅದೇನು ಮಾಡ್ತದೆ, ವಾತಾವರಣದೊಂದಿಗೆ ಆಕ್ಸಿಜನ್ನೊಂದಿಗೆ ವರ್ತಿಸಿ ಉತ್ಕರ್ಷಣೆ ಹೊಂದಿ ತನ್ನ ರುಚಿ ಮತ್ತು ವಾಸನೆಯಲ್ಲಿ ಏನಾಗ್ತದೆ, ಬದಲಾವಣೆಯನ್ನು ಹೊಂದದ. ಸೊ ಹಾಗಾಗಿ ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ಏನು ಮಾಡಬೇಕು, ನೈಟ್ರೋಜನ್ ಅನಿಲವನ್ನು ಹಾಯಿಸಬೇಕು ಬಿಕಾಸ್ ಆಫ್ ಕಮಟುವಿಕೆಯನ್ನು ತಡೆಗಟ್ಟಲು. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಇಡಬೇಕು ಏಕೆ ಅಂತ ಕೇಳ್ತಾನೆ. ಯಾಕಪ್ಪ ಅಂದರೆ ಇದು ಏನು ಮಾಡ್ತದಪ್ಪ ಅಂದರೆ ತೇವಾಂಶದೊಂದಿಗೆ ವರ್ತಿಸಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನು ಮಾಡ್ತೈತಿ, ತೇವಾಂಶದೊಂದಿಗೆ ವರ್ತಿಸಿ ಘನ ರೂಪದ ಜಿಪ್ಸಮ್ ಆಗಿ ಬದಲಾವಣೆಯನ್ನು ಹೊಂದತ. ಹಾಗಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ನಾವು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಏನು ಮಾಡಬೇಕಂತೆ, ಇಡಬೇಕು. ಇನ್ನು ಮುಂದಿನ ಪ್ರಶ್ನೆ, ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ನೋಡ್ರಿ, ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ ಅಂತ ಕೇಳ್ತಾನೆ. ಮಾರ್ಜಕವು ಗಡಸು ನೀರು ಹಾಗೂ ಮೆದು ನೀರು ಎರಡರಲ್ಲೂ ನೊರೆ ಕೊಡುವುದರಿಂದ ಪರೀಕ್ಷಿಸಲು ಸಾಧ್ಯವಿಲ್ಲ. ನೋಡ್ರಿ, ಮಾರ್ಜಕ ಏನು ಮಾಡ್ತದಂತ, ಗಡಸು ನೀರು ಹಾಗೂ ಮೆದು ನೀರು ಎರಡರಲ್ಲೂ ನೊರೆ ಕೊಡುವುದರಿಂದ, ಹೌದಾ, ಎರಡರಲ್ಲೂ ಏನು ಮಾಡ್ತೈತಿ, ನೊರೆ ಕೊಡ್ತೈತಿ. ಹಾಗಾಗಿ ಅದನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಆನ್ಸರನ್ನು ಬರೀಬೇಕಾಗ್ತದೆ. ಇನ್ನು ಒಂದು ಜಮೀನಿಗೆ ಕೃಷಿ ತಜ್ಞರು ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ. ಇದೇ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮೊನ್ನೆ ಎನ್ಯುವಲ್ ಎಕ್ಸಾಮ್ ಪರೀಕ್ಷೆ 1ರಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಒಬ್ಬ ರೈತನು ತನ್ನ ಹೊಲಕ್ಕೆ ಸುಣ್ಣದ ಪುಡಿಯನ್ನು ಬೆರೆಸುತ್ತಿದ್ದಾನೆ ಏಕೆ ಅಂತ ಕೇಳಿದ್ದಾನೆ. ಸೊ ಅದೇ ಕಾನ್ಸೆಪ್ಟ್, ಮಣ್ಣಿಗೆ ಸುಣ್ಣವನ್ನು ಸೇರಿಸಿದಾಗ ಮಣ್ಣಿನ ಆಮ್ಲೀಯತೆ ಕಡಿಮೆ ಆಗ್ತದೆ ಅಂತ ಆನ್ಸರ್ನ ಬರೀಬೇಕಾಗ್ತದೆ. ಅಂದರೆ ಆ ಒಂದು ಭೂಮಿಯಲ್ಲಿ ಆಮ್ಲದ ಪ್ರಮಾಣ ಜಾಸ್ತಿ ಆದಾಗ ತನ್ನ ಫಲವತ್ತತೆಯನ್ನು ಏನು ಮಾಡ್ತದೆ, ಕಳೆದುಕೊಳ್ತದೆ. ಸೊ ಯಾವಾಗ ನಾವು ಸುಣ್ಣದ ಪುಡಿ ಅಂತಹ ಪ್ರತ್ಯಾಮ್ಲವನ್ನು ಬೆರೆಸ್ತೇವಲ್ಲ, ಅವಾಗ ಏನಾಗ್ತದಪ್ಪ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡೋದ್ರಿಂದ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಸೊ ಅಲ್ಲಿ ಆ ಒಂದು ಭೂಮಿಯಲ್ಲಿ ತಟಸ್ಥೀಕರಣ ಕ್ರಿಯೆ ನಡೆಯೋದ್ರಿಂದ ಆಮ್ಲದ ಪ್ರಮಾಣ ಕಡಿಮೆ ಆಗ್ತದೆ ಅಂತ ನಾವು ಹೇಳಬಹುದು. ಇನ್ನು 5ನೇ ಪ್ರಶ್ನೆ, ಆಮ್ಲವನ್ನು ಸಾರರಹಿತಗೊಳಿಸಲು ಆಮ್ಲವನ್ನು ನೀರಿಗೆ ಸೇರಿಸಬೇಕು. ಈ ಪ್ರಶ್ನೆಯನ್ನು ಕೂಡ ಮೊನ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ 1ರಲ್ಲಿ ಬಂದಂತಹ ಪ್ರಶ್ನೆ ಆಗಿರ್ತದೆ ಇದು. ಸೊ ಉತ್ಪತ್ತಿಯಾಗುವ ಉಷ್ಣವು ಅಂದರೆ ಆಮ್ಲವನ್ನು ನೀರಿಗೆ ಸೇರಿಸಬೇಕಾದ್ರೆ ಅಕಸ್ಮಾತ್ ನೀರನ್ನು ತೆಗೆದುಕೊಂಡು ಆಮ್ಲವನ್ನು ಸೇರಿಸಿದರೆ ಏನಾಗ್ತದೆ, ಸಿಡಿಯೋ ಚಾನ್ಸಸ್ ಇರ್ತದೆ. ಉತ್ಪತ್ತಿಯಾಗುವ ಉಷ್ಣವು ಹೊರಸಿಡಿದು ಸುಟ್ಟ ಗಾಯಗಳು ಉಂಟಾಗುವುದು ಮತ್ತು ಸಂಗ್ರಾಹಕವು ಒಡೆಯಬಹುದು. ಹಾಗಾಗಿ ಆಮ್ಲವನ್ನು ಸಾರರಹಿತಗೊಳಿಸಲು ಆಮ್ಲವನ್ನು ನೀರಿಗೆ ನಿರಂತರ ಕಲಕುವಿಕೆಯೊಂದಿಗೆ, ಈ ಅಂಶ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ, ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಅಂತ ನೀವು ಆನ್ಸರ್ನ ಬರಿಬೇಕಾಗ್ತದೆ. ಲೋಹಗಳನ್ನು ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಅಂತ ಇದೆ. ಸೊ ಯಾಕಪ್ಪ ಲೋಹಗಳನ್ನು ಅಡಿಗೆ ತಯಾರಿಕೆಯಲ್ಲಿ ಬಳಸ್ತಾರೆ ಅಂದರೆ, ಏಕೆಂದರೆ ಲೋಹಗಳು ಉಷ್ಣದ ಉತ್ತಮ ವಾಹಕಗಳು. ಲೋಹಗಳು ಏನಾಗ್ತವ, ಉಷ್ಣದ ಉತ್ತಮ ವಾಹಕಗಳು. ಅಷ್ಟೇ ಅಲ್ಲದೆ ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುವುದರಿಂದ, ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಉಷ್ಣದ ಅತ್ಯುತ್ತಮ ವಾಹಕಗಳಾಗಿರುವುದರಿಂದ ಲೋಹಗಳನ್ನು ಅಡುಗೆ ಪಾತ್ರೆಗಳಲ್ಲಿ ಏನು ಮಾಡ್ತಾರೆ, ಬಳಸ್ತಾರ. ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುವರು. ಹಾಗಾದ್ರೆ ಸೋಡಿಯಂ ಲೋಹವನ್ನು ಯಾಕೆ ಸೀಮೆ ಎಣ್ಣೆ ಸಂಗ್ರಹಿಸ್ತಾರ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ, ಸೊ ಸೋಡಿಯಂ ವಾತಾವರಣದಲ್ಲಿನ ಆಕ್ಸಿಜನ್ ಮತ್ತು ನೀರಿನೊಂದಿಗೆ ವರ್ತಿಸಿ ಏನಾಗ್ತದೆ, ಕ್ಷಿಪ್ರವಾಗಿ ವರ್ತಿಸಿ ಹೊತ್ತಿಕೊಂಡು ಉರಿತದೆ. ಕ್ಷಿಪ್ರವಾಗಿ ವರ್ತಿಸಿ ಏನಾಗ್ತದೆ, ಹೊತ್ತಿಕೊಂಡು ಉರಿಯೋದ್ರಿಂದ ಸೋಡಿಯಂ ಲೋಹವನ್ನು ಯಾವಾಗಲೂ ನಾವು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸ್ತೇವೆ. ಸೀಮೆ ಎಣ್ಣೆಯಲ್ಲಿ ಸೋಡಿಯಂ ಅಷ್ಟೇನ ಸಂಗ್ರಹಿಸೋದು ಇಲ್ಲ, ಪೊಟ್ಯಾಷಿಯಂ ಲೋಹವನ್ನು ಕೂಡ ಸಂಗ್ರಹಿಸುತ್ತೇವೆ. ಅಷ್ಟೇ ಅಲ್ಲದೆ ಈ ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಲಿಥಿಯಂಗಳನ್ನು ನಾವು ಚಾಕುವಿನಿಂದ ಕತ್ತರಿಸಬಹುದಾದ ಲೋಹಗಳು ಎಂದು ಕೂಡ ಕರಿತೀವಿ. ಚಾಕುವಿನಿಂದ ಕತ್ತರಿಸಬಹುದಾದ ಲೋಹಗಳು ಯಾವಪ್ಪ ಅಂದರೆ ಒಂದು ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಲಿಥಿಯಂ. ಇನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುವ ಲೋಹಗಳು ಯಾವುವು, ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅಂತ ಬರೆದ್ರೆ ನಿಮ್ಗೆ ಆನ್ಸರ್ ಸರಿಯಾಗ್ತದೆ. ಇನ್ನು 8ನೇ ಪ್ರಶ್ನೆ, ಕ್ಯಾಲ್ಸಿಯಂ
ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಹೈಡ್ರೋಜನ್ನನ್ನೆಲ್ಲ ಹೊತ್ತಿಕೊಳ್ಳುವುದಿಲ್ಲ ಏಕೆ ಅಂತ ಕೇಳ್ತಾನೆ. ಅಂದರೆ ಕ್ಯಾಲ್ಸಿಯಮ್ಮು ನೀರಿನೊಂದಿಗೆ ವರ್ತಿಸಕ್ಕೆ ಬಿಟ್ಟಾಗ ನೀರಿನ ಮ್ಯಾಗ ತೇಲ್ತದಂತ ಯಾಕೆ ಅಂತ ಕೇಳ್ತಾನೆ. ಸೊ ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತನೆ ತೀವ್ರತೆ ಕಡಿಮೆ ಇರೋದ್ರಿಂದ ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಆದ್ದರಿಂದ ಆ ಒಂದು ಹೈಡ್ರೋಜನ್ ಅನಿಲ ಏನಾಗ್ತದಪ್ಪ ಅಂದರೆ ಕ್ಯಾಲ್ಸಿಯಂನ ನೀರಿನ ಮೇಲ್ಮೈಯಲ್ಲಿ ಇರ್ತಕ್ಕಂಥ ಲೋಹಕ್ಕೆ ಅಂಟಿಕೊಳ್ಳೋದ್ರಿಂದ ಲೋಹವು ನೀರಿನ ಮೇಲ್ಭಾಗದಲ್ಲಿ ತೇಲ್ತದ ಅಂತ ಬರೆದ್ರೆ ಸರಿ ಆನ್ಸರ್, ಅಂಕಗಳು ಸರಿಯಾಗಿ ದೊರೀತವೆ. ಇನ್ನು ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿಬಿಂದುವನ್ನು ಹೊಂದಿವೆ ಅಂತ ಈಗ ಕೇಳಿದಾನೆ. ಸೊ ಯಾಕಪ್ಪ ಅಂದರೆ ಅಯಾನುಗಳ ನಡುವೆ ಪ್ರಬಲ ಅಯಾನಿಕ ಬಂಧ ಒಡೆಯಲು ಹೆಚ್ಚು ಶಕ್ತಿ ಬೇಕಾಗ್ತದೆ. ಅಂದರೆ ಏನು ಅಯಾನಿಕ ಸಂಯುಕ್ತಗಳು ಅದಾವಲ್ಲ ಅವುಗಳ ನಡುವೆ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಇರ್ತದೆ. ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಇರೋದರಿಂದ ಈ ಅಯಾನಿಕ ಬಂಧವನ್ನು ಒಡಿಬೇಕಂದ್ರೆ ಸಾಕಷ್ಟು ಶಕ್ತಿಯ ಅವಶ್ಯಕತೆ ಇರೋದರಿಂದ ಅವುಗಳು ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದುವನ್ನು ಹೊಂದಿವೆ. ಶುದ್ಧ ಕಬ್ಬಿಣಕ್ಕಿಂತ ಕಬ್ಬಿಣದ ಮಿಶ್ರ ಲೋಹಗಳು ಹೆಚ್ಚು ಉಪಯುಕ್ತವಾಗಿವೆ. ಯಾಕಪ್ಪ ಅಂದರೆ ಶುದ್ಧ ಕಬ್ಬಿಣವು ತುಂಬ ಮೃದುವಾಗಿರ್ತದೆ. ಶುದ್ಧ ಕಬ್ಬಿಣ ಏನಾಗ್ತದೆ ತುಂಬ ಮೃದುವಾಗಿರ್ತದೆ. ಇದಕ್ಕೆ ಕಾರ್ಬನ್ನನ್ನು ಸೇರಿಸಿದ್ರೆ ಅದು ಏನಾಗ್ತದೆ ಗಟ್ಟಿ ಆಗ್ತದೆ. ಹಾಗಾಗಿ ಅಷ್ಟೇ ಅಲ್ಲದೆ ಇದು ಶುದ್ಧ ಕಬ್ಬಿಣಕ್ಕೆ ನಾವೇನಾದರೂ ಉಷ್ಣವನ್ನು ನೀಡಿದರೆ ಅದು ಹಿಗ್ಗುತ್ತದೆ. ಆದರೆ ಮಿಶ್ರ ಲೋಹಗಳು ಏನಾಗಿರ್ತವೆ ಗಟ್ಟಿಯಾಗಿರುತ್ತವೆ, ಹಾಗೆ ತುಕ್ಕು ಹಿಡಿಯುವುದಿಲ್ಲ. ಓಕೆನಾ, ಇಷ್ಟು ಬರೆದ ನಮಗೆ ಅಂಕಗಳು ದೊರೀತದೆ. ಇನ್ನು 11ನೇ ಪ್ರಶ್ನೆ, ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಕಂದು ಪದರವನ್ನು ಕಳೆದುಕೊಳ್ಳುತ್ತದೆ. ಇದು ಆನ್ಸರ್ ಎಷ್ಟು ಚೆನ್ನಾಗಿದೆ ನೋಡಿ. ತಾಮ್ರವು ಏನು ಮಾಡ್ತತಿ ಗಾಳಿಯಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸ್ತದೆ. ತಾಮ್ರವು ಗಾಳಿಯಲ್ಲಿನ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಕಂದು ಪದರವನ್ನು ಕಳೆದುಕೊಂಡು ಹಸಿರು ಬಣ್ಣದ ಪದರವನ್ನು ರೂಪುಗೊಳಿಸಿಕೊಳ್ತದೆ. ಇದನ್ನು ನಾವು ತಾಮ್ರದ ಕಾರ್ಬೋನೇಟ್ ಅಂತ ಕರಿತೀವಿ. ಇದನ್ನು ನಾವೇನು ಮಾಡ್ತೀವಿ ಪೀತಾಂಬ್ರವನ್ನು ಅಥವಾ ನಿಂಬೆಹಣ್ಣಿನ ಹುಳಿಯನ್ನು ಅಥವಾ ಹುಣಸೆ ಹಣ್ಣಿನ ಹುಳಿಯನ್ನು ತೆಗೆದುಕೊಂಡು ನಾವು ಈ ಒಂದು ತಾಮ್ರದ ಪದರವನ್ನು ಏನು ಮಾಡ್ತೇವೆ ಹೋಗಲಾಡಿಸ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು ಕಾರಣ ಕೊಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಸಾಕಷ್ಟು ಬಾರಿ ಎನ್ನುವಲ್ ಎಕ್ಸಾಮ್ಗಳಲ್ಲೂ ಕೂಡ ಬಂದಿರತಕ್ಕಂಥದ್ದು. ಯಾಕಪ್ಪ ಅಂದರೆ ಈ ಅಲ್ಯೂಮಿನಿಯಂ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡರೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಎಂದು ಕರೆಯುತ್ತೀವಿ. ಉಭಯಧರ್ಮಿ ಆಕ್ಸೈಡ್ಗೆ ಇನ್ನೊಂದು ಉದಾಹರಣೆ ಇದೆ, ಸತುವಿನ ಆಕ್ಸೈಡ್ ಅಂತ. ಓಕೆನಾ, ಅದು ಕೂಡ ಉಭಯಧರ್ಮಿ ಆಕ್ಸೈಡ್ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಅಯಾನಿಕ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ಅವಾಹಕಗಳು, ದ್ರವಿಸಿದ ಸ್ಥಿತಿಯಲ್ಲಿ ವಾಹಕಗಳು ಅಂತ ಕೇಳಿರ್ತಾರೆ. ಸೊ ಯಾಕಪ್ಪ ಅಂದರೆ ಘನ ವಸ್ತುಗಳ ಕಠಿಣ ರಚನೆಯಿಂದಾಗಿ ಅಯಾನುಗಳ ಚಲನೆ ಸಾಧ್ಯವಿಲ್ಲ. ದ್ರವಿಸಿದ ಸ್ಥಿತಿಯಲ್ಲಿ ಅಯಾನುಗಳು ಚಲಿಸುವುದರಿಂದ ದ್ರವಿಸಿದ ಸ್ಥಿತಿಯಲ್ಲಿ ಅಯಾನಿಕ ಸಂಯುಕ್ತಗಳು ವಾಹಕಗಳಾಗಿರ್ತವೆ, ಘನ ಸ್ಥಿತಿಯಲ್ಲಿ ಅವಾಹಕಗಳು ಆಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಬೆಳ್ಳಿಯ ಪಾತ್ರೆಗಳನ್ನು ತೆರೆದಿಟ್ಟಾಗ ಕಪ್ಪಾಗ್ತವೆ ಯಾಕೆ ಅಂತ ಕೇಳಿದಾನೆ. ಬೆಳ್ಳಿಯು ಗಾಳಿಯಲ್ಲಿನ ಸಲ್ಫರ್ ಜೊತೆ ವರ್ತಿಸಿ ಸಲ್ಫೈಡ್ ಪದರವನ್ನು ಏನು ಮಾಡ್ತತಿ ಉಂಟು ಮಾಡ್ಕೊಳ್ಳೋದ್ರಿಂದ ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಏನಾಗ್ತದೆ ಕಪ್ಪು ಬಣ್ಣಕ್ಕೆ ಬದಲಾವಣೆಯನ್ನು ಹೊಂದದ. ಇನ್ನು ಮುಂದಿನ ಪ್ರಶ್ನೆ, ಕಬ್ಬಿಣದ ಸಲ್ಫೇಟ್ ದ್ರಾವಣಕ್ಕೆ ತಾಮ್ರವನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಏಕೆ? ಯಾಕಪ್ಪ ಅಂದರೆ ತಾಮ್ರದ ಕ್ರಿಯಾಶೀಲತೆಯು ಕಬ್ಬಿಣದ ಕ್ರಿಯಾಶೀಲತೆಗಿಂತ ಕಡಿಮೆ ಇರೋದ್ರಿಂದ ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಈಕ್ವೇಷನ್ನು ನಡೆಯಲ್ಲ, ಅಂದರೆ ರಾಸಾಯನಿಕ ಕ್ರಿಯೆ ನಡೆಯಲ್ಲ. 16ನೇ ಪ್ರಶ್ನೆ, ಜಲಚರಿಗಳ ಉಸಿರಾಟ ದರವು ನೆಲಜೀವಿಗಳಿಗಿಂತ ಹೆಚ್ಚು ವೇಗವಾಗಿರ್ತದೆ ಏಕೆ ಅಂತ ಕೇಳ್ತಾನೆ. ಗಾಳಿಯಲ್ಲಿನ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿನ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರೋದರಿಂದ ಜಲಚರ ಜೀವಿಗಳ ಉಸಿರಾಟದ ದರವು ನೆಲಜೀವಿಗಳಿಗಿಂತ ಏನಾಗಿರ್ತದೆ ಹೆಚ್ಚಾಗಿರ್ತದೆ. ಹಾಗಾಗಿ ಮೀನುಗಳು ನಮ್ಮ ವಾತಾವರಣಕ್ಕೆ ಬಂದ ತಕ್ಷಣ, ಭೂಮಿಗೆ ಬಂದ ತಕ್ಷಣ ಸಾವನ್ನಪ್ತಾವೆ. ಇನ್ನು 17ನೇ ಪ್ರಶ್ನೆ, ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ ಅಂತ ಕೇಳಿದಾನೆ. ಸೊ ಯಾಕಪ್ಪ ಅಂದರೆ ಹೃತ್ಕುಕ್ಷಿಗಳು ಹಲವಾರು ಅಂಗಗಳಿಗೆ ರಕ್ತವನ್ನು ಪಂಪ್ ಮಾಡಬೇಕಾಗಿರೋದ್ರಿಂದ ಹೆಚ್ಚು ಒತ್ತಡವನ್ನು ಹಾಕಿ ಆ ರಕ್ತವನ್ನು ಪುಷ್ ಮಾಡೋದ್ರಿಂದ ಅಲ್ಲಿ ಏನಾಗ್ತದೆ ಭಿತ್ತಿಯು ಒಡೆಯೋ ಚಾನ್ಸಸ್ ಇರ್ತದೆ. ಹಾಗಾಗಿ ಅವು ಏನಾಗಿರ್ತವೆ ದಪ್ಪದಾದಂತಹ ಭಿತ್ತಿಯನ್ನು ಒಳಗೊಂಡಿರ್ತವೆ. ಇನ್ನು 18ನೇ ಪ್ರಶ್ನೆ, ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ ಏಕೆ ಅಂತ ಕೇಳ್ತಾನೆ. ಸೊ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು, ಅಂದರೆ ದೇಹದ ಉಷ್ಣತೆ ಏನೈತಲ್ಲ ಜೀವಿಗಳಲ್ಲಿ ಅದನ್ನು ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕತೆ ಇರುವುದರಿಂದ ನಾವು ಏನು ಮಾಡಬೇಕಾಗ್ತದೆ ಸ್ತನಿಗಳು ಮತ್ತು ಸಸ್ಯಗಳಲ್ಲಿ ಅವಶ್ಯಕವಾಗಿರುತ್ತದೆ ಯಾವುದು ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಕ್ತವನ್ನು ಪ್ರತ್ಯೇಕಿಸುವುದು. ಇನ್ನು ಮುಂದಿನ ಪ್ರಶ್ನೆ, ಪೀನ ದರ್ಪಣವನ್ನು ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ. ಯಾಕಪ್ಪ ಅಂದರೆ ಸೊ ಇದು ಚಿಕ್ಕದಾದ ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಮತ್ತು ಹೊರ ಅಂಚಿನ ಕಡೆಗೆ ವಕ್ರತೆ ಹೊಂದಿರುವುದರಿಂದ
ಇದನ್ನು ಏನು ಮಾಡ್ತಾರೆ, ಪೀನ ದರ್ಪಣವನ್ನು ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ. ಅಂದರೆ ಎಷ್ಟೇ ದೊಡ್ಡದಾಗಿ ಹಿಂದೆ ಬರ್ತಕ್ಕಂಥ ಗಾಡಿ ಆಗಿರ್ಬೋದು, ಏನೇ ಆಗಿರ್ಬೋದು, ದೊಡ್ಡದಾಗಿದ್ದರೆ ಆ ಒಂದು ಪೀನ ದರ್ಪಣದಲ್ಲಿ ಚಿಕ್ಕದಾಗಿ ಕಾಣ್ತೈತಿ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡೋದ್ರಿಂದ ಸೊ ಪೀನ ದರ್ಪಣವನ್ನು ನಾವು ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸ್ತೀವಿ. ಇನ್ನು ವಾಹನಗಳ ಮುನ್ನೋಟ ಅಂದರೆ ವಾಹನಗಳ ಮುಂಭಾಗದ ಹೆಡ್ಲೈಟ್ಗಳಲ್ಲಿ ನಾವು ನಿಮ್ನ ದರ್ಪಣವನ್ನು ಬಳಸ್ತೇವೆ. ಯಾಕಪ್ಪ ಅಂದರೆ ಸಮಾಂತರ ಬೆಳಕಿನ ಕಿರಣದ ಪುಂಜವನ್ನು ಪಡೆಯಲು. ಓಕೆನಾ, ತಲೆಯಲ್ಲಿ ಇಟ್ಕೊಡು. ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ಚಂದ್ರನ ಮೇಲ್ಮೈನಿಂದ ಆಕಾಶವನ್ನು ನೋಡಿದಾಗ ಕಪ್ಪಾಗಿ ಕಾಣುತ್ತದೆ ಏಕೆ ಅಂತ ಕೇಳ್ತಾನೆ. ಸೊ ಎಲ್ಲ ಬಣ್ಣಗಳು ಚದುರುಗುತ್ತವೆ, ಬೆಳಕನ್ನು ಚದುರಿಸಲು ವಾತಾವರಣದಲ್ಲಿ ಕಣಗಳು ಇರುವುದಿಲ್ಲ. ಅಂದರೆ ಇಲ್ಲಿ ವಾತಾವರಣ ಇರುವುದಿಲ್ಲ ಅಂತ ಬರೆದ್ರೆ ನಿಮ್ಗೆ ಸಂಪೂರ್ಣವಾಗಿ ಅಂಕಗಳು ದೊರೆಯುತ್ತದೆ. ಸೊ ಇದಾಗಿತ್ತು ಇಂದಿನ ವೈಜ್ಞಾನಿಕ ಕಾರಣಗಳಡಿ ಪ್ರಶ್ನೆಗಳು. ಈ ಎಲ್ಲ ಪ್ರಶ್ನೆಗಳು ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳೇ ಆಗಿರ್ತವೆ. ಸೊ ದಯವಿಟ್ಟು ಇವುಗಳನ್ನು ನೋಟ್ ಮಾಡ್ಕೊಳ್ಳಿ ಅಂತ, ಅಂದರೆ ಒಂದು ನೋಟ್ಸಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತಾ. ಯಾಕಂದರೆ ಪದೇ ಪದೇ ವಿಡಿಯೋ ನೋಡೋದಕ್ಕೆ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ನೋಟ್ಸನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಲ್ಪ್ ಆಗ್ತದೆ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅಂತ ಹೇಳ್ತಾ. ಸೊ ಇಲ್ಲಿವರೆಗೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.